ಗೂಳಿಹಟ್ಟಿ ಶೇಖರ್ ಅವರು ಒಬ್ಬರು ಮಾಜಿ ಸಚಿವರು, ಮಾಜಿ BJP ಶಾಸಕರು. ಭಾಳ ಒಂದು ಸ್ಪಷ್ಟವಾದಂಥ ಪ್ರಶ್ನೆ ನೇರವಾಗಿ BL ಸಂತೋಷ್ ಅವರಿಗೆ ಕೇಳಿದ್ದಾರೆ. ಪ್ರಶ್ನೆ ಏನಂದರೆ, ನಾನು ಕೂಡ BJP ಕಾರ್ಯಕರ್ತ, ನಾನು ಕೂಡ RSS ತತ್ವದಲ್ಲಿ ನಂಬಿರೋನು, ಹಿಂದುತ್ವ ತತ್ವದಲ್ಲಿ ನಂಬಿರೋನು. ನಾನು RSS ಸಂಸ್ಥಾಪಕರ ಮನೆ ಯಾವುದು ಇವಾಗ ಹೆಗ್ಡೆವಾರ್ ಮ್ಯೂಸಿಯಂ ಅಂತ ಹೇಳ್ತೀರಿ, ಅದಕ್ಕೆ ನಾನು ಹೋದಾಗ ಅಲ್ಲಿರೋರು ನನ್ನ ಜಾತಿ ಕೇಳಿ, ನಾನು SC ಅಂತ ತಿಳಿದು, ನಾನೊಬ್ಬ ದಲಿತ ಅಂತ ತಿಳಿದು ನನಗೆ ನಿಮಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಸರಿ ಇದೆ, ಇದು ನನಗೆ ಕ್ಲಾರಿಫಿಕೇಷನ್ ಕೊಡಿ ದಯವಿಟ್ಟು ಅಂತ ಕೇಳಿದ್ದಾರೆ BL ಸಂತೋಷ್ ಅವರಿಗೆ. ಅದ್ರ ಜೊತೆಯಾಗಿ ಬರೇ ಈ ನಿಯಮ ನನಗೊಬ್ಬನಿಗೇನಾ ಅಥವಾ BJPನಲ್ಲಿ ಉನ್ನತ ಸ್ಥಾನ ಇರುವಂಥ ದಲಿತರಿಗೂ ಕೂಡ ಹೀಗೆ ಟ್ರೀಟ್ ಮಾಡ್ತೀರಾ ನೀವು? ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಇರ್ಬೋದು, ಅಥವಾ ಮಾಜಿ ಉಪಮುಖ್ಯಮಂತ್ರಿ ಆದ ಗೋವಿಂದ್ ಕಾರಜೋಳ ಅವರು ಇರ್ಬೋದು, ಅವರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ವಾ ಅಂತ ಕೇಳಿದ್ರು. ಇದರಿಂದ ಭಾಳ ಸ್ಪಷ್ಟವಾಗಿ ಎದ್ದೇನು ಕಾಣುತ್ತೆ ಅಂದರೆ, ಹಿಂದುತ್ವದಲ್ಲಿ RSS ತತ್ವದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಜಾಗ ಇಲ್ಲ. ಭಾಳ ಸ್ಪಷ್ಟವಾದಂಥ ಸಂದೇಶ ಅವರಿಗೆ ಪ್ರವೇಶ ನೀಡಲಾರ್ದೆ ಕೊಟ್ಟಿದ್ದಾರೆ. BL ಸಂತೋಷ್ ಅವರಾಗಿರ್ಬೋದು, BJP ರಾಜ್ಯಾಧ್ಯಕ್ಷರಾಗಿರ್ಬೋದು, ಮುಖಂಡರಾಗಿರ್ಬೋದು, ಯಾರು ಬೆಳಿಗ್ಗೆ ಎದ್ದು ಬಸವಣ್ಣನವರ ತತ್ವ ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ BJP ನಾಯಕರು, ಯಾರು ಹಿಂದುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಂತ ಹೇಳ್ತಾರಲ್ಲ BJP ನಾಯಕರು, ಅವರು ಇವತ್ತು ಉತ್ತರ ಕೊಡಬೇಕು. ಗೂಳಿಹಟ್ಟಿ ಶೇಖರ್ ಅವರು ಒಬ್ಬರು ಮಾಜಿ ಸಚಿವರು.